ಮೊಘಲ್ ಚಕ್ರವರ್ತಿ ಅಕ್ಬರನ ಆಸ್ಥಾನದಲ್ಲಿ ಯಾವಾಗಲೂ ಏನಾದರೂ ಹೊಸದೇನೋ ನಡೆಯುತ್ತಿತ್ತು. ಒಂದು ದಿನ ಸೂರ್ಯನು ತನ್ನ ಎಲ್ಲ ಶಕ್ತಿಯಿಂದ ಬೆಳಗುತ್ತಿದ್ದಾಗ ಒಬ್ಬ ವಿಚಿತ್ರ ಅತಿಥಿ ಬಂದನು. ಅವನು ಎತ್ತರದ ತೆಳ್ಳಗಿನ ವ್ಯಕ್ತಿಯಾಗಿದ್ದನು. ಅವನು ನಿಗೂಢವಾದ ನಗುವನ್ನು ಹೊಂದಿದ್ದನು. ಅವನು ತನ್ನನ್ನು ರಹಸ್ಯಗಳ ವ್ಯಾಪಾರಿ ಎಂದು ಪರಿಚಯಿಸಿಕೊಂಡನು. ಅವನ ಹೆಸರು ಖ್ವಾಜಾ ಜಮಾಲ್ ಮತ್ತು ಅವನು ದೂರದ ದೇಶದಿಂದ ಬಂದವನು. ಅಲ್ಲಿ ಅವನು ಯಾವುದೇ ರಹಸ್ಯವನ್ನು ಪರಿಹರಿಸಬಲ್ಲನೆಂದು ಹೇಳಿಕೊಂಡನು. ಆಳವಾದ ಧ್ವನಿಯಲ್ಲಿ ಖ್ವಾಜಾ ಜಮಾಲ್, ಮಹಾರಾಜರೇ, ನಿಮ್ಮ ಆಸ್ಥಾನದಲ್ಲಿರುವ ಬುದ್ಧಿವಂತ ವ್ಯಕ್ತಿಯನ್ನು ಸಹ ದಿಗ್ಭ್ರಮೆಗೊಳಿಸುವ ಒಗಟನ್ನು ನಿಮಗೆ ನೀಡಲು ನಾನು ಬಂದಿದ್ದೇನೆ. ಯಾರಾದರೂ ಅದನ್ನು ಪರಿಹರಿಸಲು ಸಾಧ್ಯವಾದರೆ ನಾನು ಅವನಿಗೆ ನನ್ನ ಅತ್ಯಂತ ಅಮೂಲ್ಯವಾದ ನಿಧಿಯನ್ನು ನೀಡುತ್ತೇನೆ. ಆದರೆ ಯಾರಾದರೂ ಅದನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ನಾನು ನಿಮ್ಮ ಖಜಾನೆಯಿಂದ ಚಿನ್ನದ ನಾಣ್ಯವನ್ನು ಕೇಳುತ್ತೇನೆ. ಅಕ್ಬರನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಸವಾಲುಗಳನ್ನು ಪ್ರೀತಿಸುತ್ತಿದ್ದನು. ಸರಿ ಖ್ವಾಜಾ, ಅವನು ಹೇಳಿದ, ನಾವು ನಿಮ್ಮ ಒಗಟನ್ನು ಸ್ವೀಕರಿಸುತ್ತೇವೆ. ನಮ್ಮ ಆಸ್ಥಾನದಲ್ಲಿ ಯಾವುದೇ ಒಗಟನ್ನು ಪರಿಹರಿಸಬಲ್ಲ ಬೀರ್ಬಲ್ ಇದ್ದಾನೆ. ಯಾವಾಗಲೂ ಹಾಗೆ ಮೂಲೆಯಲ್ಲಿ ನಿಂತು ಶಾಂತವಾಗಿ ಮತ್ತು ನಗುತ್ತಾ ನಿಂತಿರುತ್ತಿದ್ದ ಬೀರ್ಬಲ್ ತಲೆಬಾಗಿದನು. ಮಹಾರಾಜರೇ, ನಾನು ಈ ಸವಾಲನ್ನು ಸ್ವೀಕರಿಸುತ್ತೇನೆ. ಆದರೆ ಮೊದಲು ಖ್ವಾಜಾ ಸಾಹೀಬ್ ತನ್ನ ಒಗಟನ್ನು ಬಹಿರಂಗಪಡಿಸಬೇಕು. ಖ್ವಾಜಾ ಜಮಾಲ್ ತನ್ನ ಚೀಲದಿಂದ ಒಂದು ಸಣ್ಣ ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡನು. ಆ ಪೆಟ್ಟಿಗೆಯನ್ನು ಕೆತ್ತಲಾಗಿತ್ತು ಮತ್ತು ಕೀಲಿಕೈ ಇಲ್ಲದ ಬೀಗವಿತ್ತು. ಆ ಪೆಟ್ಟಿಗೆಯು ರಹಸ್ಯವನ್ನು ಒಳಗೊಂಡಿದೆ ಎಂದು ಖ್ವಾಜಾ ಹೇಳಿದನು. ಅದನ್ನು ತೆರೆಯಲು ನೀವು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ ಒಂದು ಉತ್ತರವಿರುತ್ತದೆ. ಉತ್ತರಗಳು ಸರಿಯಾಗಿದ್ದರೆ ಪೆಟ್ಟಿಗೆಯು ಸ್ವಯಂಚಾಲಿತವಾಗಿ ತೆರೆಯುತ್ತದೆ. ಆದರೆ ಒಂದು ಉತ್ತರ ತಪ್ಪಾಗಿದ್ದರೂ ಪೆಟ್ಟಿಗೆಯು ಶಾಶ್ವತವಾಗಿ ಮುಚ್ಚಿರುತ್ತದೆ. ನ್ಯಾಯಾಲಯದಲ್ಲಿ ಮೌನವಿತ್ತು. ಅಕ್ಬರ್ ಬೀರ್ಬಲ್ ಕಡೆಗೆ ನೋಡಿದನು. ಬೀರ್ಬಲ್, ನೀವು ಸಿದ್ಧರಿದ್ದೀರಾ? ಹೌದು, ಬೀರ್ಬಲ್ ಹೇಳಿದನು. ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸದ ಕಿಡಿ ಇತ್ತು. ಖ್ವಾಜಾ ಜಮಾಲ್ ಮೊದಲ ಪ್ರಶ್ನೆಯನ್ನು ಕೇಳಿದನು. ಹಗಲಿನಲ್ಲಿ ಮಲಗಿ ರಾತ್ರಿ ಎಚ್ಚರವಾಗಿರುವುದು ಯಾವುದು? ನ್ಯಾಯಾಲಯದಲ್ಲಿ ಹಾಜರಿದ್ದ ಎಲ್ಲ ಆಸ್ಥಾನಿಕರು ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ಕೆಲವರು ಪಿಸುಗುಟ್ಟಲು ಪ್ರಾರಂಭಿಸಿದರು. ಇದು ಸುಲಭ, ಇದು ಗೂಬೆ, ಒಬ್ಬ ಆಸ್ಥಾನಿಕ ಹೇಳಿದರು. ಆದರೆ ಬೀರ್ಬಲ್ ಆತುರಪಡಲಿಲ್ಲ. ಅವನು ಸದ್ದಿಲ್ಲದೆ ಯೋಚಿಸಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ಬೀರ್ಬಲ್ ಒಂದು ನಕ್ಷತ್ರ ಎಂದು ಹೇಳಿದನು. ಖ್ವಾಜಾ ಜಮಾಲ್ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿದನು. ಒಂದು ನಕ್ಷತ್ರ, ನಿಮಗೆ ಖಚಿತವಾಗಿದೆಯೇ? ಹೌದು, ಬೀರ್ಬಲ್ ಶಾಂತವಾಗಿ ಹೇಳಿದನು. ನಕ್ಷತ್ರಗಳು ಹಗಲಿನಲ್ಲಿ ಗೋಚರಿಸುವುದಿಲ್ಲ. ಅವು ನಿದ್ರಿಸುತ್ತಿರುವಂತೆ, ಆದರೆ ರಾತ್ರಿಯಲ್ಲಿ ಅವು ಹೊಳೆಯುತ್ತವೆ. ಅವು ಎಚ್ಚರವಾಗಿರುವಂತೆ. ಖ್ವಾಜಾ ಪೆಟ್ಟಿಗೆಯನ್ನು ನೋಡಿದನು. ಇದ್ದಕ್ಕಿದ್ದಂತೆ ಬೀಗದಲ್ಲಿ ಸಣ್ಣ ಕ್ಲಿಕ್ ಕೇಳಿಸಿತು. ಆಸ್ಥಾನಿಕರು ಚಪ್ಪಾಳೆ ತಟ್ಟಿದರು. ಮೊದಲ ಪ್ರಶ್ನೆ ಸರಿಯಾಗಿತ್ತು. ಆದರೆ ಖ್ವಾಜಾರ ನಗು ಇನ್ನಷ್ಟು ಗಂಭೀರವಾಯಿತು. ಬೀರ್ಬಲ್, ಇನ್ನೂ 2 ಪ್ರಶ್ನೆಗಳು ಉಳಿದಿವೆ. ಮುಂದಿನದು ಹೆಚ್ಚು ಕಷ್ಟಕರವಾಗಿರುತ್ತದೆ. 2ನೇ ಪ್ರಶ್ನೆ, ಹತ್ತಿರದಲ್ಲಿ ಇರುವುದು ಆದರೆ ಕಾಣದಿರುವುದು ಏನು? ಈ ಬಾರಿ ಆಸ್ಥಾನವು ಇನ್ನಷ್ಟು ಉದ್ರೇಕಗೊಂಡಿತು. ಕೆಲವು ಆಸ್ಥಾನಿಕರು ಗಾಳಿ ಎಂದರು. ಇತರರು ಒಂದು ಕನಸು ಎಂದರು. ಆದರೆ ಬೀರ್ಬಲ್ ಮತ್ತೆ ಶಾಂತನಾಗಿದ್ದನು. ಖ್ವಾಜಾನ ಒಗಟುಗಳು ಸಾಮಾನ್ಯವಲ್ಲ ಎಂದು ಅವನಿಗೆ ತಿಳಿದಿತ್ತು. ತನಗೆ ಉತ್ತರಿಸಲು ಕಾಲಾವಕಾಶ ಕೇಳಿದನು. ಆ ರಾತ್ರಿಯೇ ಬೀರ್ಬಲ್ ಆಸ್ಥಾನದಿಂದ ಹೊರಟು ಹತ್ತಿರದ ಹಳ್ಳಿಗೆ ಹೋದನು. ರೈತನ ಅಮೂಲ್ಯ ಆಭರಣವನ್ನು ಕದ್ದೊಯ್ಯಲಾಗಿದೆ ಎಂಬ ಸುದ್ದಿ ಹರಡಿತ್ತು. ಆ ಆಭರಣವು ತನ್ನ ಮನೆಯಲ್ಲಿಯೇ ಇತ್ತು ಎಂದು ರೈತ ಹೇಳಿಕೊಂಡನು. ಆದರೆ ಅದು ಕಣ್ಮರೆಯಾಯಿತು. ಬಹುಶಃ ಈ ಹಳ್ಳಿಯ ನಿಗೂಢತೆಗೆ ಉತ್ತರವು ಖ್ವಾಜಾನ ಒಗಟಿಗೆ ಸಂಬಂಧಿಸಿರಬಹುದು ಎಂದು ಬೀರ್ಬಲ್ ಭಾವಿಸಿದನು. ಹಳ್ಳಿಗೆ ಬಂದ ಬೀರ್ಬಲ್ ರೈತ ಮತ್ತು ಅವನ ಕುಟುಂಬದೊಂದಿಗೆ ಮಾತನಾಡಿದನು. ಅವರು ಮನೆಯನ್ನು ಹುಡುಕಿದರು, ಆದರೆ ಆಭರಣ ಎಲ್ಲಿಯೂ ಸಿಗಲಿಲ್ಲ. ನಂತರ ಬೀರ್ಬಲ್ ರೈತನ ಮಗನನ್ನು ಪಕ್ಕಕ್ಕೆ ಕರೆದೊಯ್ದು, ನಿಮಗೆ ಏನಾದರೂ ತಿಳಿದಿದೆಯೇ ಎಂದು ಕೇಳಿದನು. ಹುಡುಗ ಭಯದಿಂದ ಉತ್ತರಿಸಿದನು, ಯಾರಾದರೂ ಅದನ್ನು ಕದಿಯುತ್ತಾರೆ ಎಂಬ ಭಯದಿಂದ ನಾನು ಆಭರಣವನ್ನು ಬಚ್ಚಿಟ್ಟಿದ್ದೇನೆ. ಅದು ನನ್ನ ದಿಂಬಿನೊಳಗೆ ಇದೆ. ಬೀರ್ಬಲ್ ಮುಗುಳ್ನಕ್ಕನು. ಅಷ್ಟೇ. ಅವನು ಹೇಳಿದನು, ಉತ್ತರ ನಂಬಿಕೆ. ಮರುದಿನ ನ್ಯಾಯಾಲಯದಲ್ಲಿ ಬೀರ್ಬಲ್ ತನ್ನ ಉತ್ತರವನ್ನು ಖ್ವಾಜಾನಿಗೆ ಪ್ರಸ್ತುತಪಡಿಸಿದನು. ನಂಬಿಕೆ ಯಾವಾಗಲೂ ನಮ್ಮೊಂದಿಗಿರುತ್ತದೆ, ಆದರೆ ಅದನ್ನು ನೋಡಲು ಸಾಧ್ಯವಿಲ್ಲ. ಖ್ವಾಜಾ ಪೆಟ್ಟಿಗೆಯನ್ನು ನೋಡಿದನು. ಮತ್ತೊಂದು ಲಾಕ್ ತೆರೆಯಿತು. 2ನೇ ಪ್ರಶ್ನೆಯು ಸರಿಯಾಗಿತ್ತು. ಆದರೆ ಈಗ ಉದ್ವಿಗ್ನತೆ ಹೆಚ್ಚಿತ್ತು. 3ನೇ ಪ್ರಶ್ನೆ ಕೊನೆಯ ಅವಕಾಶವಾಗಿತ್ತು. ಖ್ವಾಜಾ 3ನೇ ಪ್ರಶ್ನೆಯನ್ನು ಕೇಳಿದ.
ಎಲ್ಲರ ಬಳಿ ಇರುವ ಆ ವಸ್ತು, ಆದರೆ ಯಾರೂ ಅದನ್ನು ಉಳಿಸಿಕೊಳ್ಳಲು ಬಯಸುವುದಿಲ್ಲ. ಈ ಬಾರಿ ನ್ಯಾಯಾಲಯದಲ್ಲಿ ಮೌನವಿತ್ತು. ಈ ಪ್ರಶ್ನೆಯೇ ಅತ್ಯಂತ ಕಷ್ಟಕರವಾಗಿತ್ತು. ಅಕ್ಬರ್ ಕೂಡ ಆತಂಕದ ಕಣ್ಣುಗಳಿಂದ ಬೀರ್ಬಲನತ್ತ ನೋಡಿದನು. ಬೀರ್ಬಲ್ ಸ್ವಲ್ಪ ಹೊತ್ತು ಯೋಚಿಸಿದನು. ನಂತರ ಅವನು, ನನಗೆ ಸ್ವಲ್ಪ ಸಮಯ ಬೇಕು ಮಹಾರಾಜ ಎಂದು ಹೇಳಿದನು. ಅದೇ ದಿನ ಆಸ್ಥಾನದಲ್ಲಿದ್ದ ಕೆಲವು ಆಸ್ಥಾನಿಕರು ಖ್ವಾಜಾನೊಂದಿಗೆ ಪಿತೂರಿ ನಡೆಸುತ್ತಿದ್ದಾರೆಂದು ಬೀರ್ಬಲನಿಗೆ ತಿಳಿಯಿತು. ಅವರು ಬೀರ್ಬಲ್ ವಿಫಲವಾಗಬೇಕೆಂದು ಬಯಸಿದ್ದರು. ಇದರಿಂದ ಅಕ್ಬರನಿಗೆ ಅವರ ಮೇಲಿನ ನಂಬಿಕೆ ಕಡಿಮೆಯಾಗುತ್ತದೆ. ಬೀರ್ಬಲ್ ರಹಸ್ಯವಾಗಿ ಈ ಆಸ್ಥಾನಿಕರ ಮಾತುಗಳನ್ನು ಆಲಿಸಿದನು ಮತ್ತು ಖ್ವಾಜಾನ ಪೆಟ್ಟಿಗೆ ಮಾಂತ್ರಿಕ ವಸ್ತುವಲ್ಲ ಎಂದು ಕಂಡುಕೊಂಡನು. ಇದು ಪಿತೂರಿಗಾರರು ರೂಪಿಸಿದ ತಂತ್ರವಾಗಿತ್ತು. ಬೀರ್ಬಲ್ ಒಂದು ಯೋಜನೆಯನ್ನು ರೂಪಿಸಿದನು. ಅವನು ಖ್ವಾಜಾನನ್ನ ಆಸ್ಥಾನಕ್ಕೆ ಕರೆಸಿ, ನನ್ನ ಉತ್ತರ ದುಃಖ ಎಂದು ಹೇಳಿದನು. ಖ್ವಾಜಾ ನಕ್ಕನು. ದುಃಖ? ಅವನು ಹೇಳಿದನು, ತಪ್ಪು ಬೀರ್ಬಲ್, ನೀನು ಸೋತಿದ್ದೀಯಾ. ಆದರೆ ಬೀರ್ಬಲ್, ಖ್ವಾಜಾ, ಮೊದಲು ನಿನ್ನ ಪೆಟ್ಟಿಗೆ ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳು ಎಂದು ಹೇಳಿದನು. ಖ್ವಾಜಾ ಗಾಬರಿಗೊಂಡನು. ಬೀರ್ಬಲ್ ಪಿತೂರಿ ನಡೆಸಿದ ಆಸ್ಥಾನಿಕರನ್ನು ಕರೆಸಿ ಅವರ ಕಥೆಯನ್ನು ಬಹಿರಂಗಪಡಿಸಿದನು. ಸತ್ಯ ಬಹಿರಂಗವಾಯಿತು. ಆ ಪೆಟ್ಟಿಗೆಯು ಖ್ವಾಜಾ ತನ್ನ ಸಹಾಯಕರ ಸಹಾಯದಿಂದ ನಿಯಂತ್ರಿಸುತ್ತಿದ್ದ ಯಾಂತ್ರಿಕ ಸಾಧನವಾಗಿತ್ತು. ಅಕ್ಬರ್ ಕೋಪಗೊಂಡನು. ಖ್ವಾಜಾ, ನೀನು ನಮ್ಮ ಆಸ್ಥಾನವನ್ನು ಮೋಸಗೊಳಿಸಲು ಪ್ರಯತ್ನಿಸಿದ್ದೀಯಾ. ಅವನು ಖ್ವಾಜಾವನ್ನು ಶಿಕ್ಷಿಸಿದನು ಮತ್ತು ಬೀರ್ಬಲನ್ನು ಹೊಗಳಿದನು. ಕಥೆಯ ಕೊನೆಯಲ್ಲಿ ಬೀರ್ಬಲ್ ಅಕ್ಬರ್ಗೆ, ಮಹಾರಾಜರೇ, ಈ ಘಟನೆಯು ಸತ್ಯ ಮತ್ತು ಬುದ್ಧಿವಂತಿಕೆ ಯಾವಾಗಲೂ ಮೋಸದ ಮೇಲೆ ಜಯಗೊಳಿಸುತ್ತದೆ ಎಂದು ನಮಗೆ ಕಲಿಸುತ್ತದೆ. ನಂಬಿಕೆ, ತಾಳ್ಮೆ ಮತ್ತು ಸರಿಯಾದ ಚಿಂತನೆಯಿಂದ ಯಾವುದೇ ಸವಾಲನ್ನು ಜಯಿಸಬಹುದು. ಅಕ್ಬರ್ ಮುಗುಳ್ನಗುತ್ತಾ, ಬೀರ್ಬಲ್, ನೀವು ನಿಜವಾಗಿಯೂ ನಮ್ಮ ಆಸ್ಥಾನದ ವಜ್ರ ಎಂದು ಹೇಳಿದರು. ಮತ್ತು ಬೀರ್ಬಲನ ಬುದ್ಧಿವಂತಿಕೆಯು ಅಕ್ಬರನ ಆಸ್ಥಾನಕ್ಕೆ ಬೆಳಕನ್ನು ತಂದಿತು. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದೇ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.